ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಬೀಗಿತ್ತು. ಅದು ದಾಖಲೆಯ 135 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿತ್ತು. ಅದಕ್ಕೆ ಕಾರಣ ಆಗಿದ್ದು ಕಾಂಗ್ರೆಸ್ ಘೋಷಿಸಿದ ಪಂಚ ಗ್ಯಾರಂಟಿಗಳು. ಅಂದ್ರೆ ತಪ್ಪಾಗೋದಿಲ್ಲ. ಆ ಬಳಿಕ ಅಂದ್ರೆ ಕರ್ನಾಟಕದ ಚುನಾವಣೆಯ ನಂತರ ಕಾಂಗ್ರೆಸ್ ಪಕ್ಷ ದೇಶದ ಎಲ್ಲಾ ಚುನಾವಣೆಯಲ್ಲೂ ಈ ಉಚಿತಗಳನ್ನು ಘೋಷಣೆ ಮಾಡೋದಕ್ಕೆ ಶುರು ಮಾಡ್ತು. ಜೊತೆಗೆ ಪೈಪೋಟಿ ಬಿದ್ದ ಬಿಜೆಪಿ ಕೂಡ ಅದನ್ನೇ ಮಾಡ್ತಾ ಹೋಯ್ತು. ಇನ್ನು ಪ್ರಾದೇಶಿಕ ಪಕ್ಷಗಳ ಪಾಡು ಇದಕ್ಕಿಂತ ಭಿನ್ನವಾಗಿನಿಲ್ಲ. ಹೀಗಾಗಿ 2023ರ ಕರ್ನಾಟಕ ಚುನಾವಣೆಯ ನಂತರ ನಡೆದ ವಿಧಾನಸಭಾ ಚುನಾವಣೆಗಳಲ್ಲಿ ಫ್ರೀ ಭಾಗ್ಯಗಳದ್ದೇ ಕಾರುಬಾರು. ಇವತ್ತಿಗೂ ಕೂಡ ಎಲ್ಲೇ ಚುನಾವಣೆ ನಡೆದ್ರೂ ಜನ ಮೊದಲು ಗಮನಿಸೋದು ಯಾರು ಎಷ್ಟು ಕೊಡ್ತಾರೆ, ಏನೇನು ಕೊಡ್ತಾ ಇದ್ದಾರೆ ಅಂತ. ಇಂತಹ ಫ್ರೀಗಳ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ನ್ಯಾಯಪೀಠ ಹೇಳಿರೋದನ್ನು ಕೇಳಿಸಿಕೊಂಡ ಮೇಲಾದರೂ ರಾಜಕೀಯ ಪಕ್ಷಗಳು ಪಾಠ ಕಲಿಯುತ್ವಾ ಅಥವಾ ನ್ಯಾಯಾಲಯದ ಅಭಿಪ್ರಾಯವನ್ನು ಸುಮ್ಮನೆ ಹಾಗೆ ಕೇಳಿಸಿಕೊಂಡು ತಮ್ಮ ಕೆಲಸವನ್ನು ತಾವು ಮಾಡಿಕೊಳ್ಳುತ್ತಾ ಹೋಗುತ್ವಾ ಅನ್ನೋದೇ ತುಂಬ ಕುತೂಹಲ ಹೆಚ್ಚಾಗ್ತಾಯಿದೆ. ಇದರ ಬಗ್ಗೆ ಹಾಗಾದರೆ ಈ ಉಚಿತಗಳ ಬಗ್ಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೇಳುವುದಾದರೂ ಏನು ಮತ್ತು ಉಚಿತಗಳ ಪರಿಣಾಮ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಇವತ್ತು ನೋಡೋಣ ಸ್ನೇಹಿತರೆ. ನೋಡಿ, ಯಾರಿಗೋ ಯಾವುದನ್ನು ಉಚಿತ ಕೊಡುವ ಬದಲು ಅವರಿಗೆ ದುಡಿಯೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಸಾಕಷ್ಟು ಜನ ಇದ್ದಾರೆ. ಆದರೆ ಈ ಹಿಂದೆ ವಿಷಯದ ಬಗ್ಗೆ ಮಾತನಾಡ್ತಾ ರಾಜ್ಯದ ಮುಖ್ಯಮಂತ್ರಿಗಳು ಉಚಿತಗಳನ್ನು ಯಾವ ಮಟ್ಟಕ್ಕೆ ಸಮರ್ಥಿಸಿಕೊಂಡಿದ್ರು ಅಂದರೆ, ಇಷ್ಟು ದಿನ ಅವರು ದುಡಿದಿದ್ದಾರೆ, ಈಗ ಕೂತ್ಕೊಂಡು ತಿನ್ಲಿ ಬಿಡ್ರಿ ಅಂತ ಹೇಳಿದ್ರು. ಆದರೆ ಎಲ್ಲರೂ ಕೂತ್ಕೊಂಡು ತಿಂತಾ ಹೋದರೆ ಕುಡಿಕೆ ಗಂಟಲೆ ಹೊಣ್ಣನ್ನು ಕೂಡ ಎಲ್ಲಿಂದ ತರ್ತೀರಿ ಅಂತ ಅವತ್ತು ಅವರನ್ನು ಯಾರೂ ಕೇಳೋದಕ್ಕೆ ಹೋಗಲಿಲ್ಲ. ಇಲ್ಲಿ ಉಚಿತಗಳು ದೇಶದ ಬೆಳವಣಿಗೆಗೆ ಮಾರಕ ಆಗ್ತವೆ. ಅದರಲ್ಲೂ ರಾಜಕೀಯ ಲಾಭಗಳಿಗಾಗಿ ಘೋಷಣೆ ಮಾಡೋ ಈ ಜನಪ್ರಿಯ ನೋಡಿ, ಇವು ಪ್ರೊಡಕ್ಟಿವಿಟಿಯನ್ನು ಕಡಿಮೆ ಮಾಡುತ್ತವೆ. ಇವರಿಗೆ ಏನಾಗಬೇಕು, ಸಾಲ ತಗೊಂಡು ಬಂದು ಸುರಿತಾರೆ. ಅದರಿಂದ ಸಾಲ ತೀರಿಸೋದು ಯಾರು? ಈ ದೇಶದ ತೆರಿಗೆದಾರ ವರ್ಗ ಅಲ್ವಾ. ದಿನನಿತ್ಯ ನಾವು ಬಳಸುವ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಹಾಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಇನ್ಯಾರೋ ರಾಜಕಾರಣಿಗಳು ಇದರ ಪರಿಣಾಮ ಬೀಳೋದಿಲ್ಲ. ಈಗ ಈ ಉಚಿತಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಕಿಡಿಕಾರಿದೆ. ಜನರ ಬದುಕನ್ನು ಉತ್ತಮಪಡಿಸುವ ಬಗ್ಗೆ ರಾಜಕೀಯ ಪಕ್ಷ ಮಾಡ್ತಾರೆ, ಸ್ವಾಗತಾರ್ಹ. ಆದರೆ ಹಾಗಂತ ಭಾಗ್ಯಗಳನ್ನೇ ಕೊಡ್ತಾ ಹೋದರೆ ಜನ ಕೆಲಸ ಮಾಡೋದನ್ನು ಬಿಟ್ಬಿಡ್ತಾರೆ. ಉಚಿತವಾಗಿ ಅಕ್ಕಿ ಸಿಗುತ್ತೆ, ಹೊಟ್ಟೆ ತುಂಬುತ್ತೆ ಅನ್ನೋದಾದರೆ ಯಾವ ವ್ಯಕ್ತಿನೂ ತಾನೇ ಕೆಲಸ ಮಾಡೋದಕ್ಕೆ ಮುಂದಾಗ್ತಾನೆ. ಹೀಗಾಗಿ ಭಾರತದಲ್ಲಿ ಸಾಕಷ್ಟು ಕಾರ್ಮಿಕ ಸಮಸ್ಯೆ ಉಂಟಾಗ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಫ್ರೀ ಬೀಸ್ಗಳನ್ನು ಘೋಷಣೆ ಮಾಡುವ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ನ್ಯಾಯಾಧೀಶರಾದ BR ಗವಾಯ್ ಹಾಗೂ ಆಗಸ್ಟಿನ್ ಜಾರ್ಜ್ ಅವರ ಪೀಠ ಹೇಳಿದೆ ಸ್ನೇಹಿತರೆ. ಇನ್ನು ನ್ಯಾಯಾಲಯ ಇಂಥದ್ದೊಂದು ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಕಾರಣ ಆಗ್ತಾ ಇರೋದು, ಇವತ್ತು ಈ ದೇಶದಲ್ಲಿ ಚುನಾವಣೆಗಳು ಘೋಷಣೆ ಆದ ಕೂಡಲೇ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ಕಾಂಪಿಟೇಷನ್ ಮೇಲೆ ಬಿದ್ದಂತೆ ಉಚಿತಗಳನ್ನು ಘೋಷಣೆ ಮಾಡ್ತಾ ಇವೆ. ಇನ್ನು ಮೊನ್ನೆ ದೆಹಲಿಯ ಚುನಾವಣೆಯಲ್ಲೂ ಕೂಡ 3 ಪಕ್ಷಗಳು ಅಲ್ಲಿ ಸ್ಪರ್ಧೆಗೆ ಬಿದ್ದು ನಾ ಮುಂದು ತಾ ಮುಂದು ಅನ್ನೋ ಹಾಗೆ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಫ್ರೀಗಳನ್ನು ಘೋಷಣೆ ಮಾಡ್ತಲೇ ಹೋದರು. ಹೊರತು ಬೇರೆ ಯಾರು ಕೂಡ ನಾವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತೀವಿ, ನಮಗೆ ವೋಟ್ ಕೊಡಿ ಅಂತ ಕೇಳೋ ಧೈರ್ಯನ ಯಾರೂ ಮಾಡಲಿಲ್ಲ. ಇಲ್ಲಿ ಪ್ರತಿಯೊಬ್ಬರು ಚುನಾವಣೆಯನ್ನು ಗೆಲ್ಲಬೇಕು ಅಂತ ಅಷ್ಟೇ ಯೋಚನೆ ಮಾಡ್ತಾರೆ. ಅವರು ಉಚಿತಗಳನ್ನು ಘೋಷಣೆ ಮಾಡಿ ನಾವು ಕೊಡದೇ ಇದ್ದರೆ ಜನ ನಮಗೆ ವೋಟ್ ಹಾಕ್ತಾರೋ ಇಲ್ವೋ ಅನ್ನೋ ಅನುಮಾನ ಪ್ರತಿಯೊಬ್ಬರನ್ನು ಕಾಡ್ತಾ ಇತ್ತು. ಹೀಗಾಗಿ ಅವರೇನು ಕೊಡ್ತಾರೆ ಅದಕ್ಕಿಂತ ಹೆಚ್ಚು ನಾವು ಕೊಡ್ತೀವಿ ಅಂತ ಹಾಗೆ ಹೇಳ್ತಾ ಹೋಗೋ ಒಂದು ಅನಿವಾರ್ಯ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿ ಹೋಗಿದೆ. ಇನ್ನು ಈ ಫ್ರೀ ಭಾಗ್ಯಗಳೆಲ್ಲ ಇವುಗಳನ್ನು ಬಹಳ ದಿನದಿಂದಲೂ ಕೂಡ ರಾಜಕೀಯ ಪಕ್ಷಗಳು ಕೊಡ್ತಲೇ ಬರ್ತಾ ಇವೆ. ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿಯಿಂದ ಶುರುವಾದ ಈ ಉಚಿತಗಳು ಪರ್ವವನ್ನು ತುಂಬ ಚೆನ್ನಾಗಿ ಬಳಸಿಕೊಂಡಿದ್ದು ಕರ್ನಾಟಕದ ಕಾಂಗ್ರೆಸ್ ಪಕ್ಷ. ಸ್ನೇಹಿತರೆ, ಆಂಧ್ರದಲ್ಲಿ ಕಳೆದ 5 ವರ್ಷಗಳ ಜಗನ್ನಾಡಳಿತ ಯಾವ ಪರಿ ಉಚಿತಗಳನ್ನು ಕೊಡ್ತಾ ಹೋಯಿತು ಅಂದರೆ, ಅಲ್ಲಿ ಸರ್ಕಾರದ ಎಲ್ಲ ಸ್ಕೀಮ್ಗಳನ್ನು ಬಳಸಿಕೊಂಡರೆ ಒಂದು ಕುಟುಂಬ ವರ್ಷಕ್ಕೆ ಗರಿಷ್ಠ 1,20,000 ರೂಪಾಯಿಗಳವರೆಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಅಂದರೆ ತಿಂಗಳಿಗೆ ಪ್ರತಿ ಕುಟುಂಬಕ್ಕೆ ಸರ್ಕಾರದ ಕಡೆಯಿಂದ 10,000 ರೂಪಾಯಿ ಜೊತೆಗೆ ಉಚಿತ ರೇಷನ್. ಇದರ ಪರಿಣಾಮ ಏನು ಅಂದರೆ 5 ವರ್ಷದಲ್ಲಿ ಆಂಧ್ರ ಪ್ರದೇಶದ ಖಜಾನೆ ಖಾಲಿ ಆಯಿತು. ಯಾವ ಅಭಿವೃದ್ಧಿಗೂ ಕಾಮಗಾರಿಗೂ ಆಗಲಿಲ್ಲ. ಇನ್ನು ಸಾಲ ಹೆಚ್ಚಾಯಿತು. ಜನರ ದಿಕ್ಕು ತಪ್ಪಿಸುವುದಕ್ಕೆ ಲಿಕ್ಕರ್ ಮತ್ತು ಡ್ರಗ್ಸ್ ಹಾವಳಿ ತೀವ್ರವಾಯಿತು. ಇನ್ನು ನಿರುದ್ಯೋಗ ಕೂಡ ಹೆಚ್ಚಾಗ್ತಾ ಹೋಯಿತು. ದಿನೋಪಯೋಗಿ ವಸ್ತುಗಳು ಕೂಡ ಬೆಲೆ ಏರಿಕೆ ಆಗ್ತಾನೆ ಹೋಯಿತು.
ಇನ್ನು ಅಕ್ಕಪಕ್ಕದ ರಾಜ್ಯಗಳಿಗೆ ವಲಸೆ ಹೋಗಬೇಕಾಯ್ತು. ಆದರೆ ಉಚಿತಗಳಿಂದಾಗಿ ಮುಂದಿನ ಬಾರಿ ಕೂಡ ಜಗನ್ನೇ ಗೆಲ್ಲೋದು ಅನ್ನೋ ನೆರೇಟಿವ್ ಒಂದನ್ನು ಸೃಷ್ಟಿ ಮಾಡೋದಕ್ಕೆ ಕೂಡ ಅಲ್ಲಿನ ಸರ್ಕಾರ ಸಾಕಷ್ಟು ಹಣ ಖರ್ಚು ಮಾಡ್ತು. ಅದನ್ನು ನೋಡಿಕೊಂಡು ಅದೇ ಉಚಿತಗಳು ಬಾಣವನ್ನು ಕರ್ನಾಟಕದಲ್ಲಿ ಬಳಸಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ. ಅನಂತರ ತೆಲಂಗಾಣದ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಇದೇ ದಾಳವನ್ನು ಉರುಳಿಸಿತು. ಅಲ್ಲೂ ಕೂಡ ಅವರಿಗೆ ಗೆಲುವು ಸಿಕ್ತು. ಇವರನ್ನು ನೋಡಿಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಉಚಿತ ಘೋಷಣೆಯ ಮಹಾಪರ್ವವನ್ನು ಶುರು ಮಾಡಿತು. ಅಷ್ಟೇ, ಕಾಂಗ್ರೆಸ್ನ ಉಚಿತಗಳನ್ನು ಟೀಕೆ ಮಾಡ್ತಾ ಇದ್ದ ಬೇರೆ ಬೇರೆ ಪಕ್ಷಗಳು ಕೂಡ ಉಚಿತಗಳ ಘೋಷಣೆ ಅನಿವಾರ್ಯ ಆಗೋಯ್ತು. ಇನ್ನು ಇದೇ ಮಧ್ಯಪ್ರದೇಶದಲ್ಲೂ ಆಯಿತು. ಅಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಫ್ರೀ ಘೋಷಣೆ ಮಾಡ್ತು. BJP ಕೂಡ ಕಾಂಗ್ರೆಸ್ ಜೊತೆಗೆ ಕಾಂಪೀಟ್ ಮಾಡೋದಕ್ಕೆ ನಿಂತ್ಕೊಳ್ತು. ಅಲ್ಲಿ BJPಯ ಜಯ ಸಿಕ್ತು. ಗೆಳೆಯರೆ, ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಜನ ಫ್ರೀ ಭಾಗ್ಯಗಳನ್ನೇ ಕೊಡ್ತಾ ಹೋದ್ರೆ ಇವತ್ತಲ್ಲ ನಾಳೆ ಈ ದೇಶ ದಿವಾಳಿ ಆಗುತ್ತೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಹಾಗೇನೆ ಸಾಕಷ್ಟು ಮಂದಿ ಈ ಫ್ರೀಗಳ ವಿರುದ್ಧ ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದ್ದಾರೆ. ಇದೆಲ್ಲವನ್ನೂ ಗಮನಿಸಿದ ನ್ಯಾಯಾಲಯ ಮೊನ್ನೆ ಪ್ರಕರಣ ಒಂದರ ವಿಚಾರಣೆಯ ಸಂದರ್ಭದಲ್ಲಿ ಈ ಉಚಿತಗಳ ಬಗ್ಗೆ ಇದೊಂದು ಅಪಾಯಕಾರಿ ಬೆಳವಣಿಗೆ ಅನ್ನೋ ತರಹದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಇಲ್ಲಿ ಮತ್ತೊಮ್ಮೆ ನೆನಪಿಟ್ಟುಕೊಳ್ಳಿ, ಇದು ಕೋರ್ಟ್ ತೀರ್ಪು ಕೊಟ್ಟಿಲ್ಲ. ನ್ಯಾಯಾಧೀಶರು ಈ ಉಚಿತಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮಾತ್ರ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಹಾಗಾದರೆ ಉಚಿತ ಅನ್ನೋದು ತಪ್ಪ? ದೇಶದ ಎಲ್ಲ ವರ್ಗಕ್ಕೂ ಸಾಮಾಜಿಕ ಭದ್ರತೆಯನ್ನು ಒದಗಿಸಿಕೊಡಬೇಕಾಗಿರುವುದು ಸರ್ಕಾರದ ಕರ್ತವ್ಯ ಅಲ್ವಾ? ಸ್ನೇಹಿತರೆ, ಉಚಿತಗಳು ತಪ್ಪಲ್ಲ, ಆದರೆ ಅವು ಕೂಡ ಬಂಡವಾಳ ವೆಚ್ಚ ಅನಿಸ್ಕೊಳ್ಬೇಕು. ಹೀಗೆ ಈಗ ಭಾರತದಲ್ಲಿ ಯಾರೂ ಹಸಿವಿನಿಂದ ಸಾಯಬಾರ್ದು ಅನ್ನೋ ಕಾರಣಕ್ಕೆ ಸರ್ಕಾರ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತಗೊಂಡುಕೊಂಡು ಬಂದು ಉಚಿತ ಅಕ್ಕಿಯನ್ನು ಕೊಡ್ತಾ ಇದೆ. ಆದರೆ ಈ ಅಕ್ಕಿಯನ್ನು ಯಾರಿಗೆ ಕೊಡಬೇಕು? ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ ಎಷ್ಟು ಕೊಡಬೇಕಾಗುತ್ತೆ ಅನ್ನೋ ಬಗ್ಗೆ ಒಂದು ಲೆಕ್ಕಾಚಾರ ಇರಬೇಕು. ಇವತ್ತು ಯಾರ್ಯಾರ ಬಳಿ ಕಾರ್ಡ್ಗಳಿವೆಯೋ ನೋಡಿ, ಬಹುತೇಕ ರೇಷನ್ ಅಕ್ಕಿ ಕಾಳಸಂತೆಯ ಪಾಲಾಗ್ತಾ ಇದೆ. ಅದು ಅಲ್ಲಿ ಪಾಲಿಸಾಗಿ ಮತ್ತೆ ಅದನ್ನು ರಿಪೀಟ್ ಆಗಿ ಮಧ್ಯವರ್ತಿಗಳು ಮಾರಾಟ ಮಾಡ್ತಾ ಇದ್ದಾರೆ. ಬಸ್ಸುಗಳಲ್ಲಿ ಹೆಣ್ಮಕ್ಳಿಗೆ ಉಚಿತ ಪ್ರಯಾಣ ಸರಿ ಇದೆ, ಆದರೆ ಯಾರಿಗೆ ಇದು ಬೇಕಾಗಿರೋದು? ಕೆಲಸಗಳಿಗೆ ಹೋಗುವ ದುಡಿಯುವ ವರ್ಗದ ಹೆಣ್ಣು ಮಕ್ಕಳಿಗೆ ಅಲ್ವಾ? ಸಂಘಟಿತ ಮತ್ತು ಅಸಂಘಟಿತ ವಲಯದಲ್ಲಿ ದುಡಿಯುವ ಹೆಣ್ಣು ಮಕ್ಕಳಿಗೆ ನೀವು ಫ್ರೀ ಮಾಡಿದರೆ ಅವರಿಗೆ 4 ಕಾಸು ಉಳಿಯುತ್ತೆ ಅನ್ನೋ ಒಳ್ಳೆಯದಾಗುತ್ತೋ. ಹಾಗೆ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಉಚಿತ ಘೋಷಣೆ ಮಾಡಿದರೆ ಅದು ಕೂಡ ಒಳ್ಳೆಯ ವಿಚಾರವಾಗ್ತಿತ್ತು. ಎಲ್ಲರಿಗೂ ಫ್ರೀ ಅಂದರೆ ಅದರ ಪರಿಣಾಮ ಇವತ್ತು ಏನಾಗ್ತಿದೆ ಅನ್ನೋದನ್ನು ನಾವು ದಿನಾಲೂ ನೋಡ್ತಾನೆ ಇದ್ದೀವಿ. ನಮಗೆ ಉಚಿತವಾಗಿ ಸಿಗಬೇಕಾಗಿರೋದು ವಿದ್ಯೆ, ಅದು ಕೂಡ ಸಮಾನವಾಗಿ ಸಿಗಬೇಕು. ಶ್ರೀಮಂತನಿಗೆ ಸಿಗುವ ಅದೇ ಕ್ವಾಲಿಟಿಯ ಶಿಕ್ಷಣ ಬಡವನಿಗೂ ಸಿಗುವ ಹಾಗೆ ಆಗಬೇಕು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಎಲ್ಲರಿಗೂ ಕೂಡ ಉಚಿತ ಚಿಕಿತ್ಸೆ ಸಿಗಬೇಕು. ಇನ್ನು ಹಣ ಇಲ್ಲ ಅನ್ನೋ ಕಾರಣಕ್ಕೆ ಯಾವ ವ್ಯಕ್ತಿನೂ ಈ ದೇಶದಲ್ಲಿ ಚಿಕಿತ್ಸೆಯಿಂದ ವಂಚಿತರಾಗಬಾರ್ದು. ಈ ದೇಶದ ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರು ಸಿಗೋ ಹಾಗೆ ಮಾಡಬೇಕು. ಇವತ್ತಿನ ಭಾರತದ ಮೂಲಭೂತ ಅಗತ್ಯ ಕೂಡ ಇದೆ. ಆದರೆ ಹಳ್ಳಿಗಳ ಏನಾಗಿವೆ ಅನ್ನೋದನ್ನು ಒಮ್ಮೆ ಹೋಗಿ ನೋಡಿ. ಶುದ್ಧ ಕುಡಿಯುವ ನೀರು ಸಿಗದ ಹಳ್ಳಿಗಳು ನಮ್ಮಲ್ಲಿ ಇದೆ, ಆದರೆ ಎಣ್ಣೆ ಸಿಗದ ಹಳ್ಳಿ ಯಾವುದೂ ಇಲ್ಲ. ಇನ್ನಾದರೂ ನಮ್ಮ ರಾಜಕಾರಣಿಗಳು ಬದಲಾಗ್ತಾರ? ಅಧಿಕಾರಕ್ಕಾಗಿ ಫ್ರೀ ಅನ್ನುವ ಕಾಲ ಮುಗಿಯುತ್ತಾ? ಫ್ರೀಗಳನ್ನು ಬಿಟ್ಟು ಅಭಿವೃದ್ಧಿಗೆ ಪೂರಕವಾದ ಆಶ್ವಾಸನೆಗಳನ್ನು ಕೇಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಕಾದು ನೋಡಬೇಕು. ಇದು ಸ್ನೇಹಿತರೆ, ಫ್ರೀಗಳ ಬಗ್ಗೆ ನ್ಯಾಯಾಲಯ ವ್ಯಕ್ತಪಡಿಸಿರುವ ಅಭಿಪ್ರಾಯದ ಕುರಿತಾದ ಒಂದಿಷ್ಟು ಮಾಹಿತಿ. ಇದು ಯಾವುದೇ ಕೂಡ ಕೋರ್ಟ್ ಆರ್ಡರ್ ಮಾಡಿಲ್ಲ, ಅದು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.